ಎಸ್ ವೀಕ್ಷಕರೇ, ರಮ್ಯಾ ಕೊಟ್ಟ ಹೊಡೆತಕ್ಕೆ ದಚ್ಚು ಫ್ಯಾನ್ಸ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಾನು ದೂರು ಕೊಟ್ಟ ಮೇಲೆ ಬ್ಯಾಡ್ ಕಮೆಂಟ್ಸ್ ಗಳೆಲ್ಲವೂ ಕೂಡ ಬಂದಾಗಿದೆ ಅಂತ ಹೇಳಿ ನಟಿ ರಮ್ಯಾ ಹೇಳ್ತಾ ಇದ್ದಾರೆ. ಕೊಟ್ಟ ಹೊಡೆತಕ್ಕೆ ದಚ್ಚು ಫ್ಯಾನ್ಸ್ ಫುಲ್ ಸೈಲೆಂಟ್. ನಾನು ದೂರು ಕೊಟ್ಟ ಮೇಲೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇಲ್ಲ. ಎಷ್ಟೋ ಜನ ಫೋನ್ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟಿದ್ದಾರೆ, ಅಷ್ಟೊಂದು ಮಂದಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ರಮ್ಯಾ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನಟಿ ರಮ್ಯಾ ಇದಕ್ಕೆ ಅಶ್ಲೀಲ ಕಮೆಂಟ್ ಹಾಕಿದಂತಹ ದರ್ಶನ್ ಫ್ಯಾನ್ಸ್ಗೆ ತರಾಟೆಗೆ ತೆಗೆದುಕೊಂಡಿದ್ರು. ಇದರ ವಿರುದ್ಧ ದೂರು ಕೊಟ್ಟಿರುವಂತಹ ಸ್ಯಾಂಡಲ್ವುಡ್ನ ಪದ್ಮಾವತಿ. ಎಸ್ ವೀಕ್ಷಕರೇ, ನಟಿ ರಮ್ಯಾ ಅವರು ಮಾಡಿರುವಂತಹ ಕೆಲಸಗಳನ್ನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮಾಡಬೇಕು. ನೀವು ಕೆಟ್ಟ ಒಂದು ಕಮೆಂಟ್ಗಳನ್ನ ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಕುತ್ಕೊಂತೀರಾ ಅಂತಂದ್ರೆ ತದಾದ ನಂತರ ಆ ಕೆಟ್ಟ ಕಮೆಂಟ್ಗಳ ಜೊತೆಗೆ ಇನ್ನೂ ಸಾಕಷ್ಟು ನಿಮ್ಮ ಮನೆ ತಂದ ಹೆಸರನ್ನು ಸೇರಿಸಿ, ನಿಮ್ಮ ಅಮ್ಮ ಅಪ್ಪನ್ನು ಸೇರಿಸಿ, ಅಪ್ಪ ಅಮ್ಮನ ಹೆಸರು ಸೇರಿಸಿ ಅಲ್ಲಿ ಮಾತಾಡ್ತಾರೆ ಕಮೆಂಟ್ ಅಲ್ಲಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಗಟ್ಟಿಯಾಗಿ ಗಡಸುತನದಿಂದ ಇದ್ರೆ ಪೊಲೀಸ್ ಸ್ಟೇಷನ್ ಕಡೆಗೆ ನೋಡಿದ್ರೆ ಇಂಥ ಬ್ಯಾಡ್ ಕಮೆಂಟ್ಸ್ ಹಾಕುವಂತಹ ಪೋಲಿಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ರಮ್ಯಾ ಕೊಟ್ಟಿರುವಂತಹ ಹೊಡೆತಕ್ಕೆ ದಚ್ಚು ಫ್ಯಾನ್ ಸೈಲೆಂಟ್ ಆಗಿದ್ದಾರೆ. ನಾನು ದೂರು ಕೊಟ್ಟ ಮೇಲೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇಲ್ಲ ಅಂತ ಹೇಳಿ ನಟಿ ರಮ್ಯಾ ಹೇಳ್ತಾ ಇರುವಂಥದ್ದು. ಇಷ್ಟು ಜನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮನೆ ಬಿಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನ ಪದ್ಮಾವತಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.